ಇಲ್ಲ ಬಹಳ ದುರದೃಷ್ಟಕರ. ಯಾಕಂದರೆ ಈ ಭಾಗದಲ್ಲಿ ಭಾಳ ಕೂಲಿ ಮಾಡಿ ಜೀವನ ಸಾಗಿಸೋವಂಥ ಜನನೇ ಇರುವಂಥದ್ದು. ಯಾರೂ ಇಲ್ಲಿ ಆರ್ಥಿಕವಾಗಿ ಭಾಳ ದೊಡ್ಡ ಸ್ಥಿತಿವಂತರಲ್ಲ ಇಲ್ಲಿರೋದು. ಎಲ್ಲರೂ ದಿನನಿತ್ಯ ಕೂಲಿ ಮಾಡಬೇಕು. ಅವ್ರ ಹೊಟ್ಟೆಪಾಡನ್ನು ದಿನನಿತ್ಯ ಕೂಲಿ ಮಾಡಿದ್ರೇ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋವಂಥ ಜನನೇ ಇರುವಂಥದ್ದು. ಅಂಥ ಪ್ರದೇಶದಲ್ಲಿ ಇವತ್ತು ಬಹಳ ದೊಡ್ಡದಾಗಿ ಅಗ್ನಿ ಅನಾಹುತ ಆಗಿದೆ. ಅದು ಎಲ್ಲರೂ ಮಲಗಿರೋ ಸಮಯದಲ್ಲಿ ಸುಮಾರು ಮಧ್ಯರಾತ್ರಿ 2-2:30 ಸಮಯದಲ್ಲಿ ಭಾಳ ಜೋರಾಗಿ ಅಗ್ನಿ ಅನಾಹುತ ಆಗಿರೋದ್ರಿಂದ ಬಹಳಷ್ಟು ಹಾನಿಯಾಗಿದೆ. ಎಷ್ಟೋ ಮನೆಗಳು ಸುಟ್ಟೋಗಿದ್ದಾವೆ. ದೇವ್ರ ದಯೆ ಅಂತಲೇ ಹೇಳಬೇಕು. ಜೀವಗಳು ಯಾವುದು ಆಗಿಲ್ಲ. ಆದರೆ ಅವ್ರ ಬದುಕು ಬೆಂಕಿಗೆ ಭಸ್ಮ ಆಗಿರೋದನ್ನು ಪಾಪ ಅವರು ಎದುರುಗಡೆನೇ ಅವ್ರ ಕಣ್ಣೆದುರುಗಡೆ ಇವತ್ತು ನೋಡಿದ್ದಾರೆ. ಭಾಳ ದುರದೃಷ್ಟಕರ ಅಂತಲೇ ಹೇಳ್ಬೋದು. ನಾವು ನಮ್ಮ ಸರ್ಕಾರದ ಪರವಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸಹಾಯ ಆಗುತ್ತೆ, ಈ ರೀತಿಯಾದಂಥ ದುರ್ಘಟನೆಗಳು ನಡೆದಾಗ ಸರ್ಕಾರದ ವತಿಯಿಂದ ಆಗುವಂಥ ಸಹಾಯಗಳನ್ನು ಖಂಡಿತವಾಗ್ಲೂ ಮಾಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಿದ್ವಿ. ಅಧಿಕಾರಿಗಳು ಕೂಡ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ನಾವು ಆರ್ಥಿಕವಾಗಿ ಏನು ಸಹಾಯ ಮಾಡ್ಬೋದು ಅದನ್ನು ಇವತ್ತು ಎಲ್ಲ 15 ಮನೆಗಳೇನು ಸುಟ್ಟಿದ್ದಾವೆ, 20 ಮನೆಗಳೇನು ಸುಟ್ಟಿದ್ದಾವೆ ಅವರಿಗೆ ಮತ್ತು ಭಾಳ ಅನಾಹುತ ಆಗಿರುವಂಥವ್ರಿಗೂ ಕೂಡ ನಮ್ಮ ವತಿಯಿಂದ ಆರ್ಥಿಕವಾಗಿ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಅವರೇ ಮೂರು ಸತಿಯಿಂದ ಶಾಸಕರಾಗಿದ್ದಾರೆ. ಮೂರು ಸತಿ ಶಾಸಕರಾಗಿರುವಂಥವ್ರು ಇದನ್ನೆಲ್ಲ ಕಡಿವಾಣ ಹಾಕೋಕ್ಕಾಗಲಿಲ್ವ ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂಥ ಸಂದರ್ಭದಲ್ಲಿ ಜನಗಳ ಬದುಕನ್ನು ಕಟ್ಕೊಡೋವಂಥ ಕೆಲಸವನ್ನು ಮಾತಾಡಬೇಕೇ ಹೊರತು ರಾಜಕಾರಣ ಮಾತಾಡಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ. ಆ ಬದುಕನ್ನು ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಅವ್ರ ಪರವಾಗಿ ಕೆಲಸ ಮಾಡುವಂಥದ್ದಿದೆ. ಇಲ್ಲಿ ರಾಜಕೀಯ ಮಾಡುವಂಥದ್ದಲ್ಲ. ಅವರೇ ಶಾಸಕರಾಗಿದ್ದಾರೆ, ಅವರೇ ಈ ಸಮಸ್ಯೆ ಇದೆ, ಆ ಸಮಸ್ಯೆ, ಮತ್ತು 3 ಸತಿಯಿಂದ ಶಾಸಕರಾಗಿ ಏನು ಮಾಡಿದ್ದಾರೆ ಇವರು? ಜನಗಳ ಬದುಕು ಹಿಂಗೆ ಇದೆಯಲ್ಲ, ಏನು ಮಾಡಿದಾರಾಯಿತು? ಜನಗಳದನ್ನು ಪ್ರಶ್ನೆ ಮಾಡಬೇಕು. ಅವ್ರಿಗೆ ಒಂದು ಗೊತ್ತಾಗಬೇಕು, ನಾನೇ ಶಾಸಕರಿದ್ದೀನಿ, ನಾನೇ ಬಂದು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ಬದುಕು ಕಟ್ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಮಾಡುತ್ತೆ. ಜನಗಳ ಪರವಾಗಿ ನಾವಿದ್ದೇವೆ. ನಾವು ಏನು ಸಹಾಯ ಆಗ್ಬೋದು ಅದನ್ನು ಮಾಡ್ತೀವಿ. ಸರ್ಕಾರದ ವತಿಯಿಂದ ಈ ಜನಗಳ ಬದುಕನ್ನು ಕಟ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲ ಬಹಳ ದುರದೃಷ್ಟಕರ. ಯಾಕಂದರೆ ಈ ಭಾಗದಲ್ಲಿ ಭಾಳ ಕೂಲಿ ಮಾಡಿ ಜೀವನ ಸಾಗಿಸೋವಂಥ ಜನನೇ ಇರುವಂಥದ್ದು. ಯಾರೂ ಇಲ್ಲಿ ಆರ್ಥಿಕವಾಗಿ ಭಾಳ ದೊಡ್ಡ ಸ್ಥಿತಿವಂತರಲ್ಲ ಇಲ್ಲಿರೋದು. ಎಲ್ಲರೂ ದಿನನಿತ್ಯ ಕೂಲಿ ಮಾಡಬೇಕು. ಅವ್ರ ಹೊಟ್ಟೆಪಾಡನ್ನು ದಿನನಿತ್ಯ ಕೂಲಿ ಮಾಡಿದ್ರೇ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋವಂಥ ಜನನೇ ಇರುವಂಥದ್ದು. ಅಂಥ ಪ್ರದೇಶದಲ್ಲಿ ಇವತ್ತು ಬಹಳ ದೊಡ್ಡದಾಗಿ ಅಗ್ನಿ ಅನಾಹುತ ಆಗಿದೆ. ಅದು ಎಲ್ಲರೂ ಮಲಗಿರೋ ಸಮಯದಲ್ಲಿ ಸುಮಾರು ಮಧ್ಯರಾತ್ರಿ 2-2:30 ಸಮಯದಲ್ಲಿ ಭಾಳ ಜೋರಾಗಿ ಅಗ್ನಿ ಅನಾಹುತ ಆಗಿರೋದ್ರಿಂದ ಬಹಳಷ್ಟು ಹಾನಿಯಾಗಿದೆ. ಎಷ್ಟೋ ಮನೆಗಳು ಸುಟ್ಟೋಗಿದ್ದಾವೆ. ದೇವ್ರ ದಯೆ ಅಂತಲೇ ಹೇಳಬೇಕು. ಜೀವಗಳು ಯಾವುದು ಆಗಿಲ್ಲ. ಆದರೆ ಅವ್ರ ಬದುಕು ಬೆಂಕಿಗೆ ಭಸ್ಮ ಆಗಿರೋದನ್ನು ಪಾಪ ಅವರು ಎದುರುಗಡೆನೇ ಅವ್ರ ಕಣ್ಣೆದುರುಗಡೆ ಇವತ್ತು ನೋಡಿದ್ದಾರೆ. ಭಾಳ ದುರದೃಷ್ಟಕರ ಅಂತಲೇ ಹೇಳ್ಬೋದು. ನಾವು ನಮ್ಮ ಸರ್ಕಾರದ ಪರವಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸಹಾಯ ಆಗುತ್ತೆ, ಈ ರೀತಿಯಾದಂಥ ದುರ್ಘಟನೆಗಳು ನಡೆದಾಗ ಸರ್ಕಾರದ ವತಿಯಿಂದ ಆಗುವಂಥ ಸಹಾಯಗಳನ್ನು ಖಂಡಿತವಾಗ್ಲೂ ಮಾಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಿದ್ವಿ. ಅಧಿಕಾರಿಗಳು ಕೂಡ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ನಾವು ಆರ್ಥಿಕವಾಗಿ ಏನು ಸಹಾಯ ಮಾಡ್ಬೋದು ಅದನ್ನು ಇವತ್ತು ಎಲ್ಲ 15 ಮನೆಗಳೇನು ಸುಟ್ಟಿದ್ದಾವೆ, 20 ಮನೆಗಳೇನು ಸುಟ್ಟಿದ್ದಾವೆ ಅವರಿಗೆ ಮತ್ತು ಭಾಳ ಅನಾಹುತ ಆಗಿರುವಂಥವ್ರಿಗೂ ಕೂಡ ನಮ್ಮ ವತಿಯಿಂದ ಆರ್ಥಿಕವಾಗಿ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಅವರೇ ಮೂರು ಸತಿಯಿಂದ ಶಾಸಕರಾಗಿದ್ದಾರೆ. 3 ಸತಿ ಶಾಸಕರಾಗಿರುವಂಥವ್ರು ಇದನ್ನೆಲ್ಲ ಕಡಿವಾಣ ಹಾಕೋಕ್ಕಾಗಲಿಲ್ವ ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂಥ ಸಂದರ್ಭದಲ್ಲಿ ಜನಗಳ ಬದುಕನ್ನು ಕಟ್ಕೊಡೋವಂಥ ಕೆಲಸವನ್ನು ಮಾತಾಡಬೇಕೇ ಹೊರತು ರಾಜಕಾರಣ ಮಾತಾಡಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ. ಆ ಬದುಕನ್ನು ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಅವ್ರ ಪರವಾಗಿ ಕೆಲಸ ಮಾಡುವಂಥದ್ದಿದೆ. ಇಲ್ಲಿ ರಾಜಕೀಯ ಮಾಡುವಂಥದ್ದಲ್ಲ. ಅವರೇ ಶಾಸಕರಾಗಿದ್ದಾರೆ, ಅವರೇ ಈ ಸಮಸ್ಯೆ ಇದೆ, ಆ ಸಮಸ್ಯೆ, ಮತ್ತು 3 ಸತಿಯಿಂದ ಶಾಸಕರಾಗಿ ಏನು ಮಾಡಿದ್ದಾರೆ ಇವರು? ಜನಗಳ ಬದುಕು ಹಿಂಗೆ ಇದೆಯಲ್ಲ, ಏನು ಮಾಡಿದಾರಾಯಿತು? ಜನಗಳದನ್ನು ಪ್ರಶ್ನೆ ಮಾಡಬೇಕು. ಅವ್ರಿಗೆ ಒಂದು ಗೊತ್ತಾಗಬೇಕು, ನಾನೇ ಶಾಸಕರಿದ್ದೀನಿ, ನಾನೇ ಬಂದು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ಬದುಕು ಕಟ್ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಮಾಡುತ್ತೆ. ಜನಗಳ ಪರವಾಗಿ ನಾವಿದ್ದೇವೆ. ನಾವು ಏನು ಸಹಾಯ ಆಗ್ಬೋದು ಅದನ್ನು ಮಾಡ್ತೀವಿ. ಸರ್ಕಾರದ ವತಿಯಿಂದ ಈ ಜನಗಳ ಬದುಕನ್ನು ಕಟ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲ ಬಹಳ ದುರದೃಷ್ಟಕರ. ಯಾಕಂದರೆ ಈ ಭಾಗದಲ್ಲಿ ಭಾಳ ಕೂಲಿ ಮಾಡಿ ಜೀವನ ಸಾಗಿಸೋವಂಥ ಜನನೇ ಇರುವಂಥದ್ದು. ಯಾರೂ ಇಲ್ಲಿ ಆರ್ಥಿಕವಾಗಿ ಭಾಳ ದೊಡ್ಡ ಸ್ಥಿತಿವಂತರಲ್ಲ ಇಲ್ಲಿರೋದು. ಎಲ್ಲರೂ ದಿನನಿತ್ಯ ಕೂಲಿ ಮಾಡಬೇಕು. ಅವ್ರ ಹೊಟ್ಟೆಪಾಡನ್ನು ದಿನನಿತ್ಯ ಕೂಲಿ ಮಾಡಿದ್ರೇ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋವಂಥ ಜನನೇ ಇರುವಂಥದ್ದು. ಅಂಥ
ಪ್ರದೇಶದಲ್ಲಿ ಇವತ್ತು ಬಹಳ ದೊಡ್ಡದಾಗಿ ಅಗ್ನಿ ಅನಾಹುತ ಆಗಿದೆ. ಅದು ಎಲ್ಲರೂ ಮಲಗಿರೋ ಸಮಯದಲ್ಲಿ ಸುಮಾರು ಮಧ್ಯರಾತ್ರಿ 2-2:30 ಸಮಯದಲ್ಲಿ ಭಾಳ ಜೋರಾಗಿ ಅಗ್ನಿ ಅನಾಹುತ ಆಗಿರೋದ್ರಿಂದ ಬಹಳಷ್ಟು ಹಾನಿಯಾಗಿದೆ. ಎಷ್ಟೋ ಮನೆಗಳು ಸುಟ್ಟೋಗಿದ್ದಾವೆ. ದೇವ್ರ ದಯೆ ಅಂತಲೇ ಹೇಳಬೇಕು. ಜೀವಗಳು ಯಾವುದು ಆಗಿಲ್ಲ, ಆದರೆ ಅವ್ರ ಬದುಕು ಬೆಂಕಿಗೆ ಭಸ್ಮ ಆಗಿರೋದನ್ನು ಪಾಪ ಅವರು ಎದುರುಗಡೆನೇ, ಅವ್ರ ಕಣ್ಣೆದುರುಗಡೆ ಇವತ್ತು ನೋಡಿದ್ದಾರೆ. ಭಾಳ ದುರದೃಷ್ಟಕರ ಅಂತಲೇ ಹೇಳ್ಬೋದು. ನಾವು ನಮ್ಮ ಸರ್ಕಾರದ ಪರವಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸಹಾಯ ಆಗುತ್ತೆ, ಈ ರೀತಿಯಾದಂಥ ದುರ್ಘಟನೆಗಳು ನಡೆದಾಗ ಸರ್ಕಾರದ ವತಿಯಿಂದ ಆಗುವಂಥ ಸಹಾಯಗಳನ್ನು ಖಂಡಿತವಾಗ್ಲೂ ಮಾಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಿದ್ವಿ. ಅಧಿಕಾರಿಗಳು ಕೂಡ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ನಾವು ಆರ್ಥಿಕವಾಗಿ ಏನು ಸಹಾಯ ಮಾಡ್ಬೋದು ಅದನ್ನು ಇವತ್ತು ಎಲ್ಲ 15 ಮನೆಗಳೇನು ಸುಟ್ಟಿದ್ದಾವೆ, 20 ಮನೆಗಳೇನು ಸುಟ್ಟಿದ್ದಾವೆ ಅವರಿಗೆ ಮತ್ತು ಭಾಳ ಅನಾಹುತ ಆಗಿರುವಂಥವ್ರಿಗೂ ಕೂಡ ನಮ್ಮ ವತಿಯಿಂದ ಆರ್ಥಿಕವಾಗಿ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಅವರೇ ಮೂರು ಸತಿಯಿಂದ ಶಾಸಕರಾಗಿದ್ದಾರೆ. 3 ಸತಿ ಶಾಸಕರಾಗಿರುವಂಥವ್ರು ಇದನ್ನೆಲ್ಲ ಕಡಿವಾಣ ಹಾಕೋಕ್ಕಾಗಲಿಲ್ವ ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂಥ ಸಂದರ್ಭದಲ್ಲಿ ಜನಗಳ ಬದುಕನ್ನು ಕಟ್ಕೊಡೋವಂಥ ಕೆಲಸವನ್ನು ಮಾತಾಡಬೇಕೇ ಹೊರತು ರಾಜಕಾರಣ ಮಾತಾಡಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ, ಆ ಬದುಕನ್ನು ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಅವ್ರ ಪರವಾಗಿ ಕೆಲಸ ಮಾಡುವಂಥದ್ದಿದೆ. ಇಲ್ಲಿ ರಾಜಕೀಯ ಮಾಡುವಂಥದ್ದಲ್ಲ. ಅವರೇ ಶಾಸಕರಾಗಿದ್ದಾರೆ, ಅವರೇ ಈ ಸಮಸ್ಯೆ ಇದೆ, ಆ ಸಮಸ್ಯೆ, ಮತ್ತು 3 ಸತಿಯಿಂದ ಶಾಸಕರಾಗಿ ಏನು ಮಾಡಿದ್ದಾರೆ ಇವರು? ಜನಗಳ ಬದುಕು ಹಿಂಗೆ ಇದೆಯಲ್ಲ, ಏನು ಮಾಡಿದಾರಾಯಿತು? ಜನಗಳದನ್ನು ಪ್ರಶ್ನೆ ಮಾಡಬೇಕು. ಅವ್ರಿಗೆ ಒಂದು ಗೊತ್ತಾಗಬೇಕು, ನಾನೇ ಶಾಸಕರಿದ್ದೀನಿ, ನಾನೇ ಬಂದು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ಬದುಕು ಕಟ್ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಮಾಡುತ್ತೆ. ಜನಗಳ ಪರವಾಗಿ ನಾವಿದ್ದೇವೆ. ನಾವು ಏನು ಸಹಾಯ ಆಗ್ಬೋದು ಅದನ್ನು ಮಾಡ್ತೀವಿ. ಸರ್ಕಾರದ ವತಿಯಿಂದ ಈ ಜನಗಳ ಬದುಕನ್ನು ಕಟ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲ, ಭಾಳ ದುರದೃಷ್ಟಕರ. ಯಾಕಂದರೆ ಈ ಭಾಗದಲ್ಲಿ ಭಾಳ ಕೂಲಿ ಮಾಡಿ ಜೀವನ ಸಾಗಿಸೋವಂಥ ಜನನೇ ಇರುವಂಥದ್ದು. ಯಾರೂ ಇಲ್ಲಿ ಆರ್ಥಿಕವಾಗಿ ಭಾಳ ದೊಡ್ಡ ಸ್ಥಿತಿವಂತರಲ್ಲ ಇಲ್ಲಿರೋದು. ಎಲ್ಲರೂ ದಿನನಿತ್ಯ ಕೂಲಿ ಮಾಡಬೇಕು. ಅವ್ರ ಹೊಟ್ಟೆಪಾಡನ್ನು ದಿನನಿತ್ಯ ಕೂಲಿ ಮಾಡಿದ್ರೇ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋವಂಥ ಜನನೇ ಇರುವಂಥದ್ದು. ಅಂಥ ಪ್ರದೇಶದಲ್ಲಿ ಇವತ್ತು ಬಹಳ ದೊಡ್ಡದಾಗಿ ಅಗ್ನಿ ಅನಾಹುತ ಆಗಿದೆ. ಅದು ಎಲ್ಲರೂ ಮಲಗಿರೋ ಸಮಯದಲ್ಲಿ ಸುಮಾರು ಮಧ್ಯರಾತ್ರಿ 2-2:30 ಸಮಯದಲ್ಲಿ ಭಾಳ ಜೋರಾಗಿ ಅಗ್ನಿ ಅನಾಹುತ ಆಗಿರೋದ್ರಿಂದ ಬಹಳಷ್ಟು ಹಾನಿಯಾಗಿದೆ. ಎಷ್ಟೋ ಮನೆಗಳು ಸುಟ್ಟೋಗಿದ್ದಾವೆ. ದೇವ್ರ ದಯೆ ಅಂತಲೇ ಹೇಳಬೇಕು. ಜೀವಗಳು ಯಾವುದು ಆಗಿಲ್ಲ, ಆದರೆ ಅವ್ರ ಬದುಕು ಬೆಂಕಿಗೆ ಭಸ್ಮ ಆಗಿರೋದನ್ನು ಪಾಪ ಅವರು ಎದುರುಗಡೆನೇ, ಅವ್ರ ಕಣ್ಣೆದುರುಗಡೆ ಇವತ್ತು ನೋಡಿದ್ದಾರೆ. ಭಾಳ ದುರದೃಷ್ಟಕರ ಅಂತಲೇ ಹೇಳ್ಬೋದು. ನಾವು ನಮ್ಮ ಸರ್ಕಾರದ ಪರವಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸಹಾಯ ಆಗುತ್ತೆ, ಈ ರೀತಿಯಾದಂಥ ದುರ್ಘಟನೆಗಳು ನಡೆದಾಗ ಸರ್ಕಾರದ ವತಿಯಿಂದ ಆಗುವಂಥ ಸಹಾಯಗಳನ್ನು ಖಂಡಿತವಾಗ್ಲೂ ಮಾಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಿದ್ವಿ. ಅಧಿಕಾರಿಗಳು ಕೂಡ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ವೈಯಕ್ತಿಕವಾಗಿ ನಾವು ಆರ್ಥಿಕವಾಗಿ ಏನು ಸಹಾಯ ಮಾಡ್ಬೋದು ಅದನ್ನು ಇವತ್ತು ಎಲ್ಲ 15 ಮನೆಗಳೇನು ಸುಟ್ಟಿದ್ದಾವೆ, 20 ಮನೆಗಳೇನು ಸುಟ್ಟಿದ್ದಾವೆ ಅವರಿಗೆ ಮತ್ತು ಭಾಳ ಅನಾಹುತ ಆಗಿರುವಂಥವ್ರಿಗೂ ಕೂಡ ನಮ್ಮ ವತಿಯಿಂದ ಆರ್ಥಿಕವಾಗಿ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲ, ಅವರೇ ಮೂರು ಸತಿಯಿಂದ ಶಾಸಕರಾಗಿದ್ದಾರೆ. 3 ಸತಿ ಶಾಸಕರಾಗಿರುವಂಥವ್ರು ಇದನ್ನೆಲ್ಲ ಕಡಿವಾಣ ಹಾಕೋಕ್ಕಾಗಲಿಲ್ವ ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರಲ್ಲ ಜನ. ಇವಾಗ ಈ ದುರ್ಘಟನೆ ನಡೆದಿರುವಂಥ ಸಂದರ್ಭದಲ್ಲಿ ಜನಗಳ ಬದುಕನ್ನು ಕಟ್ಕೊಡೋವಂಥ ಕೆಲಸವನ್ನು ಮಾತಾಡಬೇಕೇ ಹೊರತು ರಾಜಕಾರಣ ಮಾತಾಡಲಿಕ್ಕೆ ಅಂತ ಬಂದಿದ್ರೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಬಡವರು ಬದುಕು ಭಸ್ಮ ಆಗಿದೆ, ಆ ಬದುಕನ್ನು ಕಟ್ಕೊಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಅವ್ರ ಜೊತೆ ನಿಂತಿರುತ್ತೆ. ಅವ್ರ ಪರವಾಗಿ ಕೆಲಸ ಮಾಡುವಂಥದ್ದಿದೆ. ಇಲ್ಲಿ ರಾಜಕೀಯ ಮಾಡುವಂಥದ್ದಲ್ಲ. ಅವರೇ ಶಾಸಕರಾಗಿದ್ದಾರೆ, ಅವರೇ ಈ ಸಮಸ್ಯೆ ಇದೆ, ಆ ಸಮಸ್ಯೆ, ಮತ್ತು 3 ಸತಿಯಿಂದ ಶಾಸಕರಾಗಿ ಏನು ಮಾಡಿದ್ದಾರೆ ಇವರು? ಜನಗಳ ಬದುಕು ಹಿಂಗೆ ಇದೆಯಲ್ಲ, ಏನು ಮಾಡಿದಾರಾಯಿತು? ಜನಗಳದನ್ನು ಪ್ರಶ್ನೆ ಮಾಡಬೇಕು. ಅವ್ರಿಗೆ ಒಂದು ಗೊತ್ತಾಗಬೇಕು, ನಾನೇ ಶಾಸಕರಿದ್ದೀನಿ, ನಾನೇ ಬಂದು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ಬದುಕು ಕಟ್ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಮಾಡುತ್ತೆ. ಜನಗಳ ಪರವಾಗಿ ನಾವಿದ್ದೇವೆ. ನಾವು ಏನು ಸಹಾಯ ಆಗ್ಬೋದು ಅದನ್ನು ಮಾಡ್ತೀವಿ. ಸರ್ಕಾರದ ವತಿಯಿಂದ ಈ ಜನಗಳ ಬದುಕನ್ನು ಕಟ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.